ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಮುಂದೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 2,000 ಬದಲು ಬರೀ 1,800 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ನಿಜಾನ ಅನ್ನೋ ಕ್ಲಾರಿಟಿ ಕೊಡಿ ಸರ್ ಅಂತ ಹೇಳಿ ಸಾಕಷ್ಟು ಜನ ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡ್ತೀನಿ. ಯಾಕೆ ಈ ಸುದ್ದಿ ಹರಿದಾಡ್ತಾ ಇದೆ, ಇದಕ್ಕೂ ಪ್ರಮುಖವಾದ ಕಾರಣ ಕೂಡ ಇದೆ. ಏನು ಅಂತ ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ನಿಮಗೆ ಗೊತ್ತೇ ಇದೆ, ಕಳೆದ ಕೆಲವು ತಿಂಗಳುಗಳಿಂದ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಹೇಳಿ ಅಥವಾ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಅದಕ್ಕೆ ಸಪರೇಟ್ ಆಗಿ ವಿವಿಧೋದ್ದೇಶ ಸಂಘ ಮಾಡ್ತೀವಿ ಅಂತ ಹೇಳಿ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಮಹಿಳೆಯರಿಗೂ 2,800 ರೂಪಾಯಿ ಬರುತ್ತೆ. 1,800 ರೂಪಾಯಿ ಮಾತ್ರ ಬರುತ್ತಾ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ಇದು ಸದ್ಯಕ್ಕೆ ಇದ್ರ ಬಗ್ಗೆ ಯಾಕೆ ಈ ಸುದ್ದಿ ಹರಿದಾಡ್ತಾ ಇದೆ ಅಂದ್ರೆ, ಈಗ ಮೊದಲು 6 ತಿಂಗಳು ಸಂಘ ರಚನೆಗಿಂತ ಮೊದಲು 6 ತಿಂಗಳು ಪ್ರತಿ ತಿಂಗಳು ನಿಮ್ಮ ಖಾತೆಗೆ 200 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಅದಾದ ನಂತರ ಸಂಘದ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದ ನಂತರ 30ರಿಂದ 3 ಲಕ್ಷದವರೆಗೂ ಸಹ ಸಾಲ ಕೊಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ನಾವು 2,000 ರೂಪಾಯಿ ಹಾಕಿ ಆಮೇಲೆ 200 ರೂಪಾಯಿ ಕಟ್ಟೋದಕ್ಕಿಂತ ಮೊದಲೇ 200 ರೂಪಾಯಿಯನ್ನ ನಾವು ಡಿಡಕ್ಟ್ ಮಾಡಿಬಿಟ್ಟು 1,800 ರೂಪಾಯಿ ಮಾಡಿದ್ರೆ ಅನುಕೂಲ ಅಂತ ಹೇಳಿ ಇದ್ರ ಬಗ್ಗೆ ಸದ್ಯಕ್ಕೆ ಇದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ಬಟ್ ಸರ್ಕಾರ ಅಧಿಕೃತವಾಗಿ ಹೀಗೆ ಮಾಡ್ತೀವಿ ಅಂತ ಯಾವುದೇ ರೀತಿ ಮಾಹಿತಿಯನ್ನ ಕೊಟ್ಟಿಲ್ಲ. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ 1,800 ಮಾತ್ರ ಬರುತ್ತೆ ಈ ರೀತಿಯಾಗಿ ಹಾಕ್ತಾ ಇದ್ದಾರೆ ಹೊರತು ಖಂಡಿತವಾಗ್ಲೂ ಯಾರು ಕೂಡ ವರಿ ಮಾಡುವಂತ ಅಗತ್ಯ ಇಲ್ಲ. ಕಂಪಲ್ಸರಿಯಾಗಿ ನಾವು ಎಲ್ಲಾ ಫಲಾನುಭವಿಗಳು ಲೋನ್ ಅನ್ನ ತೆಗೆದುಕೊಳ್ಳೇಬೇಕಂತ ನೀವು ಕೇಳೋದಕ್ಕೆ ಹೋದ್ರೆ ಇದು ಕಂಪಲ್ಸರಿ ಅಲ್ಲ, ಓಕೆನಾ? ಪ್ರತಿಯೊಬ್ಬರು ಲೋನ್ ಅವಶ್ಯಕತೆ ಯಾರಿಗಿದೆ ಅವರು ಮಾತ್ರ ಅರ್ಜಿ ಸಲ್ಲಿಸಬೇಕು. ಎಲ್ಲರಿಗೂ ಸಹ ಲೋನ್ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಅರ್ಜಿ ಸಲ್ಲಿಸುವಂತ ಅಗತ್ಯ ಇಲ್ಲ. ಪ್ರತಿ ಮಹಿಳೆಯರಿಗೂ 1,800 ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇದು ಕೇವಲ ಯಾರೆಲ್ಲ ಲೋನಿಗೆ ಅಪ್ಲೈ ಮಾಡ್ತಾರೆ ಅವ್ರಿಗೆ ಮಾತ್ರ ಅಪ್ಲೈ ಆಗುವಂತದ್ದು. ಅದು ಸಹ ಸದ್ಯಕ್ಕೆ ಅವ್ರ ಹತ್ರನೇ 200 ರೂಪಾಯಿ ಕಟ್ಸ್ಕೋಬೇಕಾ 6 ತಿಂಗಳವರೆಗೂ, ಅಥವಾ 2,000 ರೂಪಾಯಿ ಅವ್ರ ಖಾತೆಯಿಂದಾನೇ ಕಟ್ ಮಾಡ್ಕೋಬೇಕಾ? ಸದ್ಯಕ್ಕೆ ಅಧಿಕೃತ ಮಾಹಿತಿ ಸರ್ಕಾರದಿಂದ ಬಂದಿಲ್ಲ. ಬಂದ್ರೆ ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಕಂಪಲ್ಸರಿಯಾಗಿ ಎಲ್ಲರೂ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾರು ಕೂಡ ವರಿ ಮಾಡುವಂತ ಅಗತ್ಯ ಇಲ್ಲ. ಕೆಲವೊಂದಿಷ್ಟು ಜನ ನಮಗೆ ಲೋನ್ ಅವಶ್ಯಕತೆ ಇಲ್ಲ, ನಮಗೆ 1,800 ರೂಪಾಯಿ ಕೊಡೋದು ಬೇಡ, ನಮ್ಗೆ 2,000 ರೂಪಾಯಿ ಬರಲಿ, ನಮ್ಗೆ ಲೋನಿನ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನಿಮಗೆ ಲೋನ್ ಅವಶ್ಯಕತೆ ಇದೆಯೋ ಇಲ್ವೋ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಈ ರೀತಿ ಮಾಡಿದ್ರೆ ನಿಮ್ಗೆ ಅನುಕೂಲನಾ ಅಂತ ಹೇಳಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ. ವಿಡಿಯೋ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.